Okay. ಹಲೋ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ಇವತ್ತು ನಾನು ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ನಿಮ್ಗಿದ್ರೆ ವಾಟ್ ಯು ಶುಡ್ ಡು, ನೀವೇನ್ ಮಾಡಬೇಕು. ಹಾಸ್ಪಿಟಲ್ಗೆ ಹೋಗ್ತೀರಾ, ಎಲ್ಲ ಏನೋ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ, ಸ್ಕ್ಯಾನ್ ಮಾಡಿಸ್ತೀರಾ, ಎಲ್ಲ ಓಕೆ. ಬಟ್ ವಾಟ್ ಯು ಶುಡ್ ಡು ಟು ಕ್ಯೂರ್ ಆರ್ ನಾಟ್ ಟು ಗೆಟ್ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳಿದ್ರೆ, ನಮ್ಗೆ ಪಾಲಿಸಿಸ್ಟಿಕ್ ಓವರೀಸ್ ಇದ್ರೆ ಅಥವಾ ನಮಗೆ ಬರದೇ ಇರಂಗೆ ನಾವು ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೆರಿ ಸಿಂಪಲ್. ಯು ಹ್ಯಾವ್ ಟು ಫಾಲೋ ಓನ್ಲಿ 3 steps. ಓಕೆ. ಫಸ್ಟ್ ಸ್ಟೆಪ್ ಇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ಯು ಶುಡ್ ಸ್ಟಾರ್ಟ್ ಎಕ್ಸಸೈಸಿಂಗ್. ಮೊನ್ನೆ ಒಂದು ಕ್ಲಿನಿಕ್ ಒಂದು ಪೇಷಂಟ್ ನೋಡಿದೆ. ಐ ಡೋಂಟ್ ನೋ ಅವ್ರಿಗೆಲ್ಲ ಎಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ. ಸೊ ಆ ಪೇಷಂಟ್ ಬಂದು ಪಾಲಿಸಿಸ್ಟಿಕ್ ಓವರೀಸ್ ಪೇಷಂಟ್, ಆದ್ರೆ ಯಾರೋ ಹೇಳಿದ್ರಂತೆ, ಎಲ್ಲೋ ಕೇಳಿದ್ರಂತೆ ಎಕ್ಸಸೈಸ್ ಮಾಡಬಾರ್ದು, ಎಕ್ಸಸೈಸ್ ಮಾಡಿದ್ರೆ ಅವ್ರಿಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಲ್ಲ, ಫಾರ್ಮ್ ಆಗೋ ಪ್ರೆಗ್ನೆನ್ಸಿನ ಅಬಾರ್ಷನ್ ಆಗ್ಬಿಡುತ್ತೆ ಅಂತ. ಈ ತರ ರಾಂಗ್ ಇನ್ಫಾರ್ಮೇಶನ್ ಎಲ್ಲ ನಮ್ಮ ಹತ್ರನೇ ಬಂದು ಪೇಷಂಟ್ಸ್ ಹೇಳ್ಬೇಕಾದ್ರೆ ಯು ಫೀಲ್ ಸೊ ಬ್ಯಾಡ್ ಅಲ್ವಾ. ಎಷ್ಟು ಇಟ್ಸ್ ಸಚ್ ರಾಂಗ್ ಇನ್ಫಾರ್ಮೇಶನ್ ಟು ಗಿವ್ ಟು ಎನಿ ಪೇಷಂಟ್, ಅದು ಎಸ್ಪೆಷಲಿ ಪೇಷಂಟ್ಗೆ ಪಾಲಿಸಿಸ್ಟಿಕ್ ಓವರೀಸ್ ಇರಬೇಕಾದ್ರೆ ಅಲ್ವಾ. ಸೊ ಇಟ್ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ನೀವು ಯಾರ ಹತ್ರ ಸಜೆಷನ್ ತಗೊಳ್ತೀರಾ ಏನು ಅಂತ, ಯಾರೋ ನಿಮ್ಗೆ ಸಜೆಷನ್ ಮಾಡಿದ್ರೆ ಸೊ ಮೇಕ್ ಶ್ಯೂರ್ ಅವರ ಸಜೆಷನ್ಗೆ ಏನ್ ಪ್ರೂಫ್ ಇದೆ, ನೀವು ಯಾವ ಬೇಸಿಸ್ ಮೇಲೆ ಇದು ಹೇಳ್ತಿದ್ದೀರಾ ಅಂತ ನೀವು ಖಂಡಿತ ಅದನ್ನ ಕೇಳಲೇಬೇಕು. ಓಕೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಎಕ್ಸಸೈಸ್. ನೀವು ಯಾವ ತರ ಎಕ್ಸಸೈಸ್ ಬೇಕಾದ್ರೂ ಮಾಡಿ. ಜಿಮ್ಗೆ ಹೋಗಿ ವೆಯ್ಟ್ ಲಿಫ್ಟ್ ಮಾಡ್ತೀರಾ, ಡೆಫಿನೆಟ್ಲಿ ಓಕೆ. ಅದೇ ನಿಮ್ಮ ಕೋರ್ ಪಾರ್ಟ್ ಆಫ್ ದ ಎಕ್ಸಸೈಸ್ ಆಗಿರಬೇಕು. ಜಿಮ್ ಹೋಗೋದು, ಅಲ್ಲಿ ವೇಟ್ಸ್ ಲಿಫ್ಟ್ ಮಾಡೋದು ಒಂದು ಇಸ್ ಅ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಎಕ್ಸಸೈಸ್. ಇದ್ರ ಜೊತೆಗೆ ನೀವು ವಾಕಿಂಗ್, ಜಾಗಿಂಗ್, ಸ್ಕಿಪ್ಪಿಂಗ್ ಆರ್ ನಿಮ್ಮ ಸ್ವಿಮ್ಮಿಂಗ್ ಆರ್ ಸೈಕ್ಲಿಂಗ್, ಝೂಂಬಾ, ಯೋಗ ಎಲ್ಲಾನು ಆಡ್ ಮಾಡ್ಕೊಳ್ಳಿ. ಆದ್ರೆ ಇದೆಲ್ಲ ಮಾಡ್ಬಿಟ್ಟು ನೀವು ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದ್ರೆ, ನೀವು ವೇಟ್ ಲಿಫ್ಟ್ ಮಾಡಲ್ಲ, ಬಾಡಿ ವೇಟ್ ಟ್ರೈನಿಂಗ್ ಮಾಡಲ್ಲ ಅಂತ ಹೇಳಿದ್ರೆ ಆ ಎಕ್ಸಸೈಸ್ ಅಷ್ಟೇ ನಮಗೆ ಸಫಿಷಿಯಂಟ್ ಆಗಲ್ಲ. ನೀವು ಸಣ್ಣಕ್ಕಿದ್ದೀರೋ, ದಪ್ಪ ಇದ್ದೀರೋ, ಅಥವಾ ವಾಟ್ ಎವರ್ ಬಾಡಿ ಟೈಪ್ ಯು ಆರ್, ನೀವು ಎಕ್ಸಸೈಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಅನ್ಹೆಲ್ದಿ ಅಂತಾನೆ ಅರ್ಥ. ವೇಟ್ ಅಲೋನ್ ವಿಲ್ ನಾಟ್ ಡಿಸೈಡ್ ವೆದರ್ ನೀವು ಹೆಲ್ದಿನಾ ಅಥವಾ ಅನ್ಹೆಲ್ದಿನಾ ಅಂತ. ಜಸ್ಟ್ ಬಿಕಾಸ್ ಸ್ವಲ್ಪ ಅವರು ದಪ್ಪಕ್ಕಿದ್ದಾರೆ ಆದ್ರೆ ಅವ್ರು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ರೆ ದ್ಯಾಟ್ ಪರ್ಸನ್ ಅವರು ಮೋರ್ ದೆನ್ ಹೆಲ್ದಿ ಆಗಿರ್ತಾರೆ, ಸಣ್ಣಕ್ಕಿರ್ತಾರಲ್ಲ ಅವ್ರು ಎಕ್ಸಸೈಸ್ ಮಾಡದೇ ಇರೋರು. ಸೊ ಕೀಪ್ ಇನ್ ಮೈಂಡ್, ಎಕ್ಸಸೈಸ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ನೀವು ಅದನ್ನ ಇಂಪಾರ್ಟೆಂಟ್ ಆಗಿ ಮಾಡಲೇಬೇಕು, ಎಸ್ಪೆಷಲಿ ವೆನ್ ಯು ಹ್ಯಾವ್ ಪಾಲಿಸಿಸ್ಟಿಕ್ ಓವರೀಸ್. ಓಕೆ. ಪಾಲಿಸಿಸ್ಟಿಕ್ ಓವರೀಸ್ ಇಲ್ದಿರೋರು ಕೂಡ ಎಕ್ಸಸೈಸ್ ಮಾಡಬೇಕು, ಬಟ್ ಸ್ಪೆಸಿಫಿಕಲಿ ಪಾಲಿಸಿಸ್ಟಿಕ್ ಓವರೀಸ್ ಇರೋರು ಖಂಡಿತ ಎಕ್ಸಸೈಸ್ ಮಾಡಲೇಬೇಕು. ಓಕೆ. ಸೆಕೆಂಡ್ ಥಿಂಗ್ ಇಸ್ ಯುವರ್ ಡಯಟ್. ವೆನ್ ಇಟ್ ಕಮ್ಸ್ ಟು ಡಯಟ್, ನೀವು ತುಂಬಾ ಡಯಟ್ಸ್ ಇದೆ, ತುಂಬಾ ಕ್ರಾಶ್ ಕೋರ್ಸಸ್ ಮಾಡ್ತಾರೆ, ಲಿಕ್ವಿಡ್ ಡಯಟ್ ಅಂತಾರೆ, ಜ್ಯೂಸ್ ಡಯಟ್ ಅಂತಾರೆ, ಏನೇನೇನೋ ಡಯಟ್ಸ್ ಇದಾವೆ. ಸೊ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಇವಾಗ ಇಂಟರ್ನೆಟ್ ಇಸ್ ಫ್ಲಡ್ಡೆಡ್ ವಿತ್ ಇನ್ಫಾರ್ಮೇಶನ್ ಅಲ್ವಾ. ಸೊ ನೀವು ಯಾವ ಡಯಟ್ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಆ ಡಯಟ್ ಪ್ಲಾನ್ ನೀವು ಚೂಸ್ ಮಾಡಬೇಕು. ಸೊ ನೀವು ಏನ್ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪ ಜನಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ತುಂಬಾ ಸೂಟ್ ಆಗುತ್ತೆ. ದೇ ಡೋಂಟ್ ಮೈಂಡ್ ಸ್ಕಿಪ್ಪಿಂಗ್ ಮೀಲ್ಸ್, ಪರ್ಫೆಕ್ಟ್ಲಿ ಫೈನ್. ಇನ್ನು ಸ್ವಲ್ಪ ಜನಕ್ಕೆ ಇಲ್ಲ, ನಮಗೆ ಹಸ್ಕೊಂಡಿರೋಕ್ಕಾಗಲ್ಲ, ನಾವು ಊಟ ಮಾಡಲೇಬೇಕು. ಓಕೆ, ನೋ ಪ್ರಾಬ್ಲಮ್. ನೀವು ಏನೇ ತರ ಡಯಟ್ ಫಾಲೋ ಮಾಡಿದ್ರು ಸಹ ನಿಮ್ಮ ಡಯಟ್ ಅಲ್ಲಿ ಶುಗರ್ ಖಂಡಿತ ಇರಬಾರ್ದು, ಪ್ರೋಸೆಸ್ಡ್ ಫುಡ್ ಖಂಡಿತ ಇರಬಾರ್ದು. ಪ್ರೋಸೆಸ್ಡ್ ಫುಡ್ ಅಂತ ಹೇಳಿದ್ರೆ ಪ್ಯಾಕೆಟೆಡ್ ಬರುತ್ತಲ್ವಾ, ಪ್ಯಾಕೆಟೆಡ್ ಅಲ್ಲಿರೋ ಯಾವ ಫುಡ್ ಐಟಮ್ಸ್ ನೀವು ತಗೋಬಾರ್ದು. ಓಕೆ. ಮತ್ತೆ ಈ ಮೈದಾ, ಇದು ರಿಫೈನ್ಡ್ ಫ್ಲವರ್, ರಿಫೈನ್ಡ್ ಆಯಿಲ್, ಪಾಮ್ ಆಯಿಲ್, ಎಸ್ಪೆಷಲಿ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಏನೇ ಇರಲಿ ಇದೆಲ್ಲ ಪ್ರೋಸೆಸ್ಡ್ ಫುಡ್. ಎಲ್ಲ ಪ್ರೋಸೆಸ್ಡ್ ಫುಡ್ ಮತ್ತೆ ಶುಗರ್ ಇದೆರಡು ಅವಾಯ್ಡ್ ಮಾಡಬೇಕು. ಮತ್ತೆ ಮೇಕ್ ಶ್ಯೂರ್ ನೀವು ನಿಮ್ಮ ಡಯಟ್ ಅಲ್ಲಿ ನೀವು 3 times ತಗೊಳ್ತಿರೋ, 4 times ತಗೊಳ್ತಿರೋ, ಅಥವಾ ಯು ಆರ್ ಈಟಿಂಗ್ 2 meals a day ಆರ್ 1 meal a day, ಎಷ್ಟೇ ಮೀಲ್ಸ್ ನೀವು ತಗೊಂಡ್ರು ನಿಮ್ಮ ಈಚ್ ಮೀಲ್ ಶುಡ್ ಹ್ಯಾವ್ ಯುವರ್ ರಿಕ್ವೈರ್ಡ್ ಪ್ರೋಟೀನ್. ಪ್ರೋಟೀನ್ ಅಂತ ಹೇಳಿದ್ರೆ, ಈಗ ನೀವು 60 kg 70 kg ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ 1 kg ಬಾಡಿ ವೇಟ್ಗೆ 1 gram ಆಫ್ ಪ್ರೋಟೀನ್ ಬೇಕು. ಸೊ ಮೇಕ್ ಶ್ಯೂರ್ ಅಟ್ ಲೀಸ್ಟ್ ಒಂದು 25 grams ಆಫ್ ಪ್ರೋಟೀನ್ ಈಚ್ ಮೀಲ್ ಅಲ್ಲಿ ನಿಮ್ಗೆ ಇದ್ದೇ ಇದೆ ಅಂತ. ಓಕೆ. ಐ ಕ್ಯಾನ್ ಲಿಸ್ಟ್ ಔಟ್ ಸೋ ಮೆನಿ ಥಿಂಗ್ಸ್. ನೀವು ವೆಜಿಟೇರಿಯನ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು, ದರ್ ಆರ್ ಸೋ ಮೆನಿ ಆಪ್ಷನ್ಸ್. ನೀವು ವೇ ಪ್ರೋಟೀನ್ ತಗೋಬೇಕು, ಪ್ರೋಟೀನ್ ಪೌಡರ್ಸ್ ತಗೋಬೇಕು, ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೋಬೇಕು ಅಂತಾನೆ ಏನಿಲ್ಲ. ನಿಮ್ಗೆ ಅದೆಲ್ಲ ಏನ್ ಬೇಡ ಅಂತ ಹೇಳಿದ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ ನ್ಯಾಚುರಲ್ ಸೋರ್ಸಸ್ ಆಫ್ ಪ್ರೋಟೀನ್. ನೀವು ನಾನ್ ವೆಜ್ ತಗೊಂಡ್ರೆ ಚಿಕನ್ ಬ್ರೆಸ್ಟ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಮತ್ತೆ ನೀವು ಎಗ್ ತಗೋಬಹುದು. ದರ್ ಆರ್ ಸೋ ಮೆನಿ ಆಪ್ಷನ್ಸ್. ಓಕೆ. ಮೇ ಬಿ ಐ ಲಿಸ್ಟ್ ಇಟ್ ಔಟ್ ಇನ್ ದ ಡಿಸ್ಕ್ರಿಪ್ಷನ್. ನಿಮ್ಗೆ ಏನೇನೆಲ್ಲ ಪ್ರೋಟೀನ್ ಸೋರ್ಸಸ್ ಅಲ್ಲಿ ಯಾವ ಫುಡ್ ಅಲ್ಲಿ ಎಷ್ಟು ಪ್ರೋಟೀನ್ ನಿಮಗೆ ಸಿಗುತ್ತೆ ಪರ್ ಡೇ. ವೆರಿ ಸಿಂಪಲ್. ನಿಮ್ಮ ಪ್ರೋಟೀನ್ ಟಾರ್ಗೆಟ್ ನೀವು ಹಿಟ್ ಮಾಡಬೇಕು ಅಂತ ಹೇಳಿದ್ರೆ ಈಚ್ ಮೀಲ್ ಅಂದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಒಂದು 25 grams ಆಫ್ ಪ್ರೋಟೀನ್, ಲಂಚ್ ಅಲ್ಲಿ ಒಂದು 25 grams ಆಫ್ ಪ್ರೋಟೀನ್, ಡಿನ್ನರ್ ಅಲ್ಲಿ 25 grams ಆಫ್ ಪ್ರೋಟೀನ್. ಜೊತೆಗೆ ಯು ಶುಡ್ ಹ್ಯಾವ್ ಫೈಬರ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಆಲ್ಸೋ. ಇಟ್ಸ್ ಅ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರಬೇಕು, ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಇರಬೇಕು, ಜೊತೆಗೆ ಫೈಬರ್ ಇರಬೇಕು. ಫೈಬರ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಫೈಬರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಗಟ್. ಅಂದ್ರೆ ನಾವ್ ಏನೇ ಆಹಾರ ಸೇವಿಸಿದ್ರು, ನಮ್ಮ ಬಾಡಿ ನಾವ್ ಏನೇ ಮಾಡಿದ್ರು ಆ ಫುಡ್ ಹೋಗೋದು ನಮ್ಮ ಡೈಜೆಸ್ಟಿವ್ ಟ್ರಾಕ್ಟ್ ಅಲ್ಲಿ ಅಲ್ವಾ.
ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಇದ್ದೇ ಇರುತ್ತೆ. ಗುಡ್ ಬ್ಯಾಕ್ಟೀರಿಯಾ ನಾನು ಹೇಳ್ತಿರೋದು. ನೀವು ತಗೊಳ್ಳೋ ಫುಡ್ ಬಂದು ಆ ಗುಡ್ ಬ್ಯಾಕ್ಟೀರಿಯಾನ ಹೋಗಿ ಡಿಸ್ಟ್ರಾಯ್ ಮಾಡುತ್ತೆ. ಎಸ್ಪೆಷಲಿ ನೀವು ಮೈದಾ, ಜಾಸ್ತಿ ಶುಗರ್ ಇದೆಲ್ಲ ತಗೊಂಡ್ರೆ ಇದನ್ನೆಲ್ಲ ಆ ಬ್ಯಾಕ್ಟೀರಿಯಾಗಳಿಗೆ ಏನೋ ಪ್ರೋಸೆಸ್ ಮಾಡೋಕ್ಕೆ ಆಗಲ್ಲ. ಅದು ಈ ಫುಡ್ ಹೋಗಿ ಆ ಬ್ಯಾಕ್ಟೀರಿಯಾಗಳನ್ನೇ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಸೊ ನೀವು ಏನು ಫುಡ್ ತಗೊಳ್ತೀರಾ ಅದರಲ್ಲಿ ತುಂಬ ಪ್ರೋಬಯೋಟಿಕ್ಸ್ ಇರೋ ಥರ ನೋಡ್ಕೊಳ್ಳಿ. ಓಕೆನಾ? ಪ್ರೋಬಯೋಟಿಕ್ಸ್ ಅಂತ ಹೇಳಿದ್ರೆ ಇದು ಏನು ಹೇಳ್ತಾರೆ, ನಮ್ಮ ಯೋಗರ್ಟ್ ಎಲ್ಲ ಇದಲ್ವಾ, ಗ್ರೀಕ್ ಯೋಗರ್ಟ್. ನಮ್ಮನೇಲಿ ಮೊಸರು ಮಾಡ್ತಾರಲ್ವಾ, ಮೊಸರು ಓಕೆನೆ, ಬಟ್ ನಮ್ಮ ಮನೆ ಮೊಸರಲ್ಲಿ ಅಷ್ಟೊಂದು ಹುಳಿ ಬಂದಿರಲ್ಲ. ಹುಳಿ ಬಂದಿರೋ ಮೊಸರು ತುಂಬ ಹೆಲ್ದಿ ನಮ್ಮ ಬಾಡಿಗೆ. ಅದ್ರಲ್ಲಿ ತುಂಬ ಪ್ರೋಬಯೋಟಿಕ್ಸ್ ಇರುತ್ತೆ, ತುಂಬ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಸ್ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಸ್ ತಗೋಬಹುದು. ಈ ಗಟ್ ಹೆಲ್ತ್ ಇಸ್ ಟೇಕನ್ ಕೇರ್ ಬೈ ಯೋರ್ ಫೈಬರ್. ನೀವು ಎಷ್ಟು ಫೈಬರ್ ನಿಮ್ಮ ಬಾಡಿ ಕೊಡ್ತೀರೋ ಅಷ್ಟು ಈಸಿಯಾಗಿ ನಿಮ್ಮ ಫುಡ್ ಡೈಜೆಷನ್ ಆಗುತ್ತೆ. ಓಕೆನಾ? ಸೊ ಡಯಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವು ಏನೇ ಮೆಡಿಸಿನ್ಸ್ ತಗೊಳ್ತಾ ಇರ್ಬೋದು, ಎಷ್ಟೇ ಎಕ್ಸಸೈಸ್ ಮಾಡ್ತಾ ಇರ್ಬೋದು, ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ನಿಮ್ಮ ಡಯಟೇ ಮೇಜರ್. ಓಕೆ, ಆಬ್ಸ್ ಆರ್ ಮೇಡ್ ಇನ್ ದ ಕಿಚನ್ ಅಂತ ಹೇಳ್ತಾರಲ್ವಾ, ಸುಮ್ಮನೆ ಹೇಳಲ್ಲ, ನಿಜಾನೇ. ನೀವು ಜಿಮ್ಗೆ ಹೋಗಿ 1 hour 2 hour ಎಕ್ಸಸೈಸ್ ಮಾಡಿದ್ರು ಸಹ ಮನೆಗೆ ಬಂದು ನೀವು ಡಯಟ್ ಅಲ್ಲಿ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ನೋಬಡಿ ಕ್ಯಾನ್ ಹೆಲ್ಪ್ ಯು. ಅದು ನಿಮ್ಗೆ ರಿಸಲ್ಟ್ ಸಿಗೋದೇ ಇಲ್ಲ. ನೀವು ವೆಯ್ಟ್ ಲಾಸು ಮಾಡೋಕ್ಕಾಗಲ್ಲ. ಇಟ್ ವೋಂಟ್ ಬಿ ಹೆಲ್ಪ್ಫುಲ್ ಅಟ್ ಆಲ್. ನಿಮ್ಮ ಡಯಟ್ ಇಸ್ ವೆರಿ 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 ಇಂಪಾರ್ಟೆಂಟ್. 80% ಡಯಟೇನೆ, 20% ಎಸ್ ಎಕ್ಸಸೈಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ವೆಯ್ಟ್ ಲಾಸ್ ಜರ್ನಿ ಅಥವಾ ಪಾಲಿಸಿಸ್ಟಿಕ್ ಓವರೀಸ್ ಎಲ್ಲ ಇದ್ರೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ನೆಗ್ಲೆಕ್ಟೆಡ್ ಥಿಂಗ್ ಅಂತ ಹೇಳಿದ್ರೆ ನಿಮ್ಮ ಸ್ಲೀಪ್. ನೀವು ಎಷ್ಟು ಹೊತ್ತು ದಿನದಲ್ಲಿ ನಿದ್ದೆ ಮಾಡ್ತೀರಾ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ನೀವೇನೇ ಫುಡ್ ತಗೊಂಡ್ರು, ಏನೇ ಎಕ್ಸಸೈಸ್ ಮಾಡಿದ್ರು, ನಿಮ್ಮ ಬಾಡಿಗಾಗಿರೋ ಸ್ಟ್ರೆಸ್ ಎಲ್ಲ ಬಂದು ಕಂಪ್ಲೀಟಾಗಿ ಹೋಗಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ನಿದ್ದೆನಲ್ಲೇ ನಿಮ್ಮ ಬಾಡಿ ರಿಕವರ್ ಆಗೋದು. ಸೊ ನಿಮ್ಮ ಬೆಡ್ ಟೈಮ್ಗಿಂತ ಅಟ್ಲೀಸ್ಟ್ 3 hours ಮುಂಚೆ ಏನೋ ಫುಡ್ ತಗೊಳಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ 2 hours ನೋ ಸ್ಕ್ರೀನ್ ಟೈಮ್. ಇದೆರಡು ಖಂಡಿತ ಮಾಡಿಬಿಡಿ. ಇದೆರಡು ಮಾಡ್ದೇನೆ ಇದ್ರೆ ನಿಮಗೆ ತುಂಬ ಜನಕ್ಕೆ ಚೆನ್ನಾಗಿ ನಿದ್ದೆ ಬರುತ್ತೆ. ಬೆಡ್ರೂಮಲ್ಲಿ ಕೂತ್ಕೊಂಡು ಫೋನ್ ನೋಡೋದು, ರಾತ್ರಿ ಎಲ್ಲ ರೀಲ್ಸ್ ನೋಡ್ತಾ ಇರೋದು ಮಾಡಿದ್ರೆ ನಿಮಗೆ ಕ್ವಾಲಿಟಿ ಆಫ್ ದ ಸ್ಲೀಪ್ ಚೆನ್ನಾಗಿರಲ್ಲ. ಓಕೆ, ಸೊ ಡಯಟ್, ಎಕ್ಸಸೈಸ್ ಆ್ಯಂಡ್ ಗುಡ್ ಸ್ಲೀಪ್, ಇದು 3 ತುಂಬ ತುಂಬ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ. ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಇದ್ರೂ ಇಲ್ಲ ಅಂದ್ರೂ ಇದು ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಇದ್ರೆ, ನೀವು ಪ್ರೆಗ್ನೆನ್ಸಿಗೆಲ್ಲ ಪ್ಲಾನ್ ಮಾಡ್ತಾ ಇದ್ರೆ, ನಿಮ್ಮ ಡಾಕ್ಟರ್ಸ್ ಲೆಟ್ ದೆಮ್ ಡೂ ದೇರ್ ಜಾಬ್. ಅವ್ರು ನಿಮ್ಗೇನೇ ಮೆಡಿಸಿನ್ಸ್ ಕೊಡ್ತಾ ಇರ್ಬೋದು, ನಿಮ್ಗೇನೇ ಟೆಸ್ಟ್ ಮಾಡ್ತಾ ಇರ್ಬೋದು, ಇದೆಲ್ಲ ಓಕೆನೆ. ಬಟ್ ನೀವು ಏನು ಮಾಡ್ತೀರಾ, ನಿಮ್ಮ ಬಾಡಿನ ಹೇಗೆ ನೋಡ್ಕೊಳ್ತೀರಾ ಅನ್ನೋದು ತುಂಬ ಮೇಜರ್ ಎಫೆಕ್ಟ್ ಆಗುತ್ತೆ ನಿಮ್ಮ ಓವರ್ ಆಲ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಜರ್ನಿಯಲ್ಲಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯಾವ ಟೆಸ್ಟ್ ಮಾಡಬೇಕು ಟು ರಿಯಲಿ ನೋ ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.